ಈಗ ನಮಗೆ ಆ ರೀತಿ ಕೆಲಸ ಕಾರ್ಯ ಬಿದ್ದಾಗ ನಾವು ದಳ್ಳಾಳಿಗಳಿರ್ತಾರಲ್ಲ ಮಧ್ಯವರ್ತಿಗಳನ್ನೆಲ್ಲ ದೂರ ತಳ್ಳಿ ನೇರವಾಗಿ ಅವ್ರನ್ನ ಕರೆಸ್ಕೊಂಡು ನೇರವಾಗಿ ಅದನ್ನು ಲಿಖಿತ ಮೂಲಕವಾಗಿ ಮತ್ತು ನೇರ ಸಂಪರ್ಕದಲ್ಲಿ ಅದನ್ನು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂದ್ಬಿಟ್ಟು ಅದನ್ನು ಕ್ರಿಯಾಶೀಲವಾಗಿ ಕೆಲಸ ಮಾಡಿ ಅದು ಅವ್ರಿಗೆ ಏನು ತಲುಪಬೇಕಾಗಿದೆ ಅಮೌಂಟ್ ಫುಲ್ಲು ತಲುಪಬೇಕು. ಆ ಮಧ್ಯವರ್ತಿಗಳಿಂದನೇ ಇದೆಲ್ಲ ಹಾಳಾಗಿ ಹೋಗೋದು. ಆ ಮಧ್ಯವರ್ತಿಗಳು ಬಂದು ಪುಸ್ಲಾಯಿಸ್ತಾರೆ, ಮಾಡ್ತಾರೆ, ಪೂರ್ತಿ ಹಣನೇ ಹೊಡ್ಕೊಂಡು ಹೋಗ್ತಾರೆ. ಎಷ್ಟೋ ಸಲ ಆಗಿದೆ ಆ ಥರ. ಅದು ನಮ್ಮ ಕಾಂಗ್ರೆಸ್ನಲ್ಲಿ ನೆಹರು ಯೋಜನೆ ಇರ್ಬೋದು, ಇಂದಿರಾ ಗಾಂಧಿ ಯೋಜನೆ ಇರ್ಬೋದು, ಈ ಮತ್ತು ಈ ಈ ನಮ್ಮ SLC ಸರ್ಟಿಫಿಕೇಟ್ಗಳಿಟ್ಟು ಲಕ್ಷಾಂತರ ರೂಪಾಯಿ ಕೊಡಿಸಿದ್ದೀವಿ, ಅವೆಲ್ಲ ಮಾಡಿದ್ದೀವಿ. ಇವೆಲ್ಲ ಭಾಳ ಕೆಲಸ ಕಾರ್ಯಗಳು ಮಾಡಿದ್ದೀವಿ ನಾವು. ಅದನ್ನೆಲ್ಲ ಮಾಡಿ ಅದೆಲ್ಲ ನಾವು ಮಾಡಿದ್ದೀವಿ. ಆದ್ರೂ ನೀವು ಹೇಳ್ತಾ ಇರೋವಾಗ ಆ ಥರ ಆದಾಗ ಮಧ್ಯವರ್ತಿಗಳನ್ನ ದೂರ ಇಟ್ಟು ಅದನ್ನು ನಾವು ಮಾಡ್ತೀವಿ. ಅದನ್ನು ನಿರುದ್ಯೋಗನ ನಿರ್ಮೂಲನೆ ಮಾಡಬೇಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಮೊದಲಿನಿಂದಲೂ ನಮ್ಮ ಈ ಗುಡಿ ಕೈಗಾರಿಕೆ ಅಂತಾರಲ್ಲ, ಹಂಗೆ ನಮ್ಮದೇ ಆದ ಒಂದು ಇವಾಗ ನಮ್ಮದು ಹಸು ವ್ಯಾಪಾರ, ಹಾಲು ವ್ಯಾಪಾರ, ಮತ್ತು ಇನ್ನೊಬ್ಬರು ಬೇರೆ ತರಕಾರಿ ವ್ಯಾಪಾರ, ಇದಕ್ಕೆಲ್ಲ ಸಣ್ಣ ಸಾಲ ಸಿಗ್ತವೆ. ಅವೆಲ್ಲ ತಗೊಂಡು ನಮ್ಮ ಜನಗಳು ಅದನ್ನೇ ಅವಲಂಬಿಸ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಿದ್ರೆ ಅಂಥ ಇದಕ್ಕೆ ಬರೋಕ್ಕಿಲ್ಲ. ಈಗ ಈ ದಿಢೀರ್ ಅಂದ್ಬಿಟ್ಟಿದೆ, ಇವಾಗ IT-BT ಕಂಪ್ನಿ ತೆಗ್ದಿದೆ ಅಂತ ಹೇಳ್ಬಿಟ್ಟು ಹೋಗಿ ಎಲ್ಲ ಕೆಲಸಕ್ಕೆ ಹೋಗಿ ಸೇರ್ಕೊಂಡು ಎಲ್ಲ ಮಾಡಿದ್ರು. ಇವತ್ತಿನ ದಿವಸ ಎಲ್ಲೋ ಕುಸಿದಿರೋದಕ್ಕೆ ಇಲ್ಲೂ ಭಾಳ ಜನ ಇವತ್ತಿನ ದಿವಸ ಕೆಲಸ ಕಾರ್ಯ ಅಂದರೆ ಆಹಾಕಾರ ಪಡ್ತಾವ್ರೆ. ಭಾಳ ಚೆನ್ನಾಗಿದ್ದವ್ರು ಇವತ್ತಿನ ದಿವಸ ಹಣಕಾಸು ವ್ಯವಸ್ಥೆಗಳು ಇಲ್ದಿರ ಬೇರೆ ಬೇರೆ ಕೆಲಸಗಳಿಗೆಲ್ಲ ತೊಡ್ಕೊಂಡು ಈ ರಾಜ್ಯದಲ್ಲಿ ಅರಾಜಕತೆ ಉಂಟಾಗ್ತಾ ಇದೆ ಇತ್ತೀಚೆಗೆ. ಅಂದರೆ ನಿಮ್ಮ ಪ್ರಕಾರ ಒಂದು ಗುಡಿ ಕೈಗಾರಿಕೆಗಳಿಗೆ ಏನಿದೆ ಅದಕ್ಕೆ ಆದ್ಯತೆ ಕೊಡಬೇಕು, ಕೃಷಿಗೆ ಕೃಷಿ ಮತ್ತು ಸ್ವಂತ ಆಯಾ ಒಂದು ಚಮ್ಮಾರ ಇರ್ಬೋದು, ಕಮ್ಮಾರ ಇರ್ಬೋದು, ಮತ್ತು ಈ ಕುಂಬಾರ ಇರ್ಬೋದು, ಇನ್ನೊಂದು ಇದೆ ನಮ್ಮ ಕೈ ಕಸುಬು. ಆ ಕೆಲಸಕ್ಕೆ ಅವ್ರನ್ನ ಕರೆಕ್ಟಾಗಿ ಅದಕ್ಕೆ ತೊಡಗಿಸ್ತಾರೆ. ಅದರಲ್ಲಿ ಅವರೇ ಮುಂದೋಗಿ ಬರ್ತಾರೆ. ಆ ಮುಂದಕ್ಕೆ ಬರೋಕ್ಕೆ ಏನು ಮಾಡಬೇಕು, ಎಲ್ಲದಕ್ಕೂ ಸಾಲ ಎಲ್ಲದಕ್ಕೂ ಕೊಡ್ತಾವ್ರೆ. ಅದಕ್ಕೆ ಸರಿಯಾದ ಪೇಪರ್ ಒದಗಿಸ್ತಾರೆ. ಇಂಥ SLC ಪೇಪರ್ ಇರ್ಬೋದು, ಯಾವುದೋ ಇದಿರ್ತವೆ, ಅದನ್ನು ಒದಗಿಸಿದ್ರೆ ಅವರು ಅಲ್ಲಿಗೆ ನಾವು ಹೋಗಿ ರೀಚ್ ಮಾಡಿದ್ರೆ ಕೊಡ್ತಾರೆ. ಅದ್ರ ಮೇಲೆ ಅವರು ಮಾಡಿದ್ರೆ ಅದನ್ನು ನಮ್ಮ ಒಂದು ಇದಕ್ಕೆ ಜನ್ರೇಷನ್ಗೆ, ನಮ್ಮ ಜನಗಳಿಗೆ ತೊಂದರೆ ಇದ್ದಂಗೆ ಜೀವನ ಮಾಡ್ಬೋದು. ಸರ್, ಅದೇ ಸಾಂಸ್ಕೃತಿಕತೆಯನ್ನು ಕಾಪಾಡೋದ್ರ ಬಗ್ಗೆ ಮಾರಲ್ ಪೊಲೀಸಿಂಗ್ ಅಂತ ಮಂಗಳೂರು ಬಗ್ಗೆ, ಅದ್ರ ಬಗ್ಗೆ ನಿಮ್ಮ ನಿಲುವು ಏನು ಸರ್? ಅದು ಬಗ್ಗೆ ಅಂತ ಹೇಳಿದ್ರೆ ಈಗ ಒಂದು ಬೊಬ್ಬೆ ಇರ್ಬೋದು, ಈ ಮತ್ತು ಲಾಡ್ಜೆ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು, ಅವೆಲ್ಲ ಇರೋವು ಅವು ಈಗ ಓಪನ್ ಆಗಿ ತಗೊಂಡು ಎಲ್ಲ ಕೆಲಸ ಕಾರ್ಯ ಚಟುವಟಿಕೆಗಳು ಮಾಡೋದಕ್ಕೋಸ್ಕರನೇ ತೆಗಿಯೋದು. ಅದನ್ನು ಮಾಡೋವಾಗ ಹೋಗೋದಂತೂ ಸಹಜ. ಈ ಹೋಟ್ಲಿಗೆ ತೆಗೆದ್ಮೇಲೆ ಕಾಫಿ ಕುಡಿಯೋಕೆ ಹೋಗೋದು ನಿಜ. ಅಲ್ಲಿ ಕಾಫಿ ಬದಲು ಇನ್ನೊಂದು ಕೊಡ್ತಾರೋ ಏನು ಕೊಡ್ತಾರೋ ನಮಗೆ ಗೊತ್ತಿಲ್ಲ. ಅಲ್ಲಿ ಹೋಗೋದಂತೂ ನಿಜ. ಅಲ್ಲಿ ಹೋದ್ಮೇಲೆ ಕಾನೂನು ಕೈಗೆತ್ಕೊಂಡು ಈ ಥರ ಎಲ್ಲ ಹೆಂಗಸರುಗಳಿಗೆಲ್ಲ ಹೆಣ್ಮಕ್ಳಿಗೆಲ್ಲ ಹೊಡೆಯೋದು ಇವೆಲ್ಲ ಬಹಳ ತಪ್ಪೋದು. ಹಂಗಾದ್ರೆ ಇವರೇ ಕಾನೂನು ಕೈಗೆ ತೊಗೊಂಡ್ರೆ ನಮ್ಮ ದೇಶದ ಕಾನೂನು ಏನಾಯಿತು? ನಮ್ಮ ಈ ಜನತೆ ಕಾನೂನು ಅನ್ನೋದಕ್ಕೆ ಗೌರವಿಸ್ಬೇಕಂದ್ರೆ ಎಲ್ಲಿಂದ ಗೌರವಿಸ್ತಾರೆ? ಹೆಣ್ಮಕ್ಳನ್ನ ನೋಡಿದ್ರೇ ಗೌರವ ಕೊಡಬೇಕು ಅಂತೀರ. ಅವ್ರು ಹೊಡೆದ್ರೆ ಎಲ್ಲಿಂದ ಬಂತು ಗೌರವ? ಅವ್ರಿಗೆ ಅನ್ಯಾಯ ತಾನೇ ಅದು. ಅದನ್ನು ಮುಖ್ಯವಾಗಿ ಆ ಕೆಲಸ ಮಾಡಿದವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅವ್ರಿಗೆ. ಅದಕ್ಕೆ ಪೊಲೀಸ್ ಇದೆ, ಕಾನೂನು ಇಲಾಖೆಗಳಿದೆ, ಕಾನೂನು ತಜ್ಞರಿದ್ದಾರೆ, ಕೋರ್ಟ್ ಇದೆ, ಎಲ್ಲ ಇದೆ. ಅದನ್ನು ಅವ್ರಿಗೆ ಸೇರಿದ್ರೆ ಅವ್ರು ಏನು ಕೊಡ್ತಾರೆ ಶಿಕ್ಷೆ ಅವ್ರು ಅನುಭವಿಸ್ತಾರೆ. ಇವ್ರು ಯಾರು ಹೊಡೆಯೋಕ್ಕೆ ಅವ್ರನ್ನ? ತುಂಬ ಅನ್ಯಾಯ ಅದು. ಅಂಥದನ್ನೆಲ್ಲ ನಾವು ಭಾಳ ಖಂಡಿಸ್ತೀವಿ. ನಮ್ಮ ಜನತೆಗೆ ಅವ್ರಿಗೆ ನಾವು ಗೆದ್ದರೆ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ರಾಮರಾಜ್ಯ ಕನಸು ಕಾಣೋ ಥರ
ನಮ್ಮ ಜನತೆಗೆ ಯಾವುದೇ ಸಾವು ನೋವು ಒಳ್ಳೆಯದು ಕೆಟ್ಟದು ಮತ್ತು ಯಾವುದೇ ಒಂದು ರೀತಿ ನೀತಿ ಏನೇ ಒಂದು ತೊಂದರೆ ಆದ್ರೂ ಯಾವುದಕ್ಕೂ ಸಮಸ್ಯೆ ಇಲ್ದಿರ ಹಂಗಂತ ಹೇಳ್ಬಿಟ್ಟಿದೆಯಲ್ಲ ನಾವು ತೊಗೊಂಬಿಡೋಕೆ ಕೊಡೋಕ್ಕಾಗಲ್ಲ. ಈ ಸಣ್ಣ ಪುಟ್ಟ ಏನು ತೊಂದರೆ ಇದೆಯೋ ಅದನ್ನೆಲ್ಲ ನಾವು ಮಾಡ್ಬೋದು. ಮತ್ತು ಕ್ರಿಮಿನಲ್ ಆಕ್ಟಿವಿಟೀಸು ಇವೆಲ್ಲ ಇದ್ದರೆ ಅವಕ್ಕೆಲ್ಲ ನಾವು ಹೋಗೋಕ್ಕೆ ಅದೆಲ್ಲ ನಾವು ಮಾಡೋಕ್ಕೋಗಲ್ಲ. ಮತ್ತು ಅದು ಅಂಥದ್ರೂ ಪರಿಶೀಲನೆ ಮಾಡಿ ಅದನ್ನು ಒಂದು ರೀತಿ ಒಂದು ಸಮರ್ಪಣೆಯಾಗಿ ನಡೆಸ್ತೀವಿ. ಮತ್ತು ನಮ್ಮ ಕ್ಷೇತ್ರದಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾವುದೇ ರೀತಿ ಗೊಂದಲಗಳು ಗಲಾಭೆ ಯಾವುದೂ ಇರಬಾರ್ದು ಅಂತ ಸತತ ಪ್ರಯತ್ನ ಪಟ್ಟು ನಾವು ಮಾಡ್ತೀವಿ. ಅದ್ರ ಮೇಲೆ ಭಗವಂತನ ಹಿಂಸೆ.